ಕುಂದುಕೊರತೆ ಸಭೆಗೆ ತಾವೆಲ್ಲರೂ ನಮ್ಮ ಇಲಾಖೆ ಒಂದು ಮಾಹಿತಿಗಳು ಕೊಟ್ಟು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಬಿಟ್ಟು ನಾನು ಬಂದು ಕುಂದುಕೊರತೆ ಬಗ್ಗೆ ಹಾಗೂ ಇಲಾಖೆ ಮೇಲೆ ಒಂದು ವಿಶ್ವಾಸ ಗೌರವವನ್ನು ಹಾಜರಾಗಬೇಕಾಗಿ ತಮಗೆ ತಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆ PSI ಹಾಗೂ CPI DSP ವತಿಯಿಂದ ತಮ್ಮೆಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ತಮ್ಮ ಕುಂದುಕೊರತೆಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಇಂಡಿ ಉಪವಿಭಾಗದ ಮಾನ್ಯ DSP ಸಾಹೇಬರಾದಂಥ ಜಗದೀಶ್ ಸಾಹೇಬರು ಅದನ್ನು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ವಿಷಯಕ್ಕೆ ತಕ್ಕಂಗೆ ತಮಗೆ ಸಮರ್ಪಕವಾದಂಥ ಪ್ರಯತ್ನದ ಉತ್ತರವನ್ನು ಕೊಟ್ಟಿವಿ ಮತ್ತು ನಾವು ಕಾರ್ಯಗತಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಮತ್ತು ನಮ್ಮ CPI ಮತ್ತು PSI ಅವರಿಗೆ ಸಾಕಷ್ಟು ನಿರ್ದೇಶನಗಳನ್ನು ನೀಡಿದ್ದಾರೆ. ಮತ್ತು ಕೆಲವೊಂದು ಋಣಾತ್ಮಕ ಮತ್ತು ಕೆಲವೊಂದು ಧನಾತ್ಮಕ ವಿಷಯಗಳು ಬಂದಾಗ ಅದಕ್ಕೆ ಏನೇನು ದಿನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಹಿರಿಯರು ಸಲಹೆಗಳನ್ನು ನೀಡಿದ್ದಾರೆ. ಮತ್ತು ಹಿಂದಿನ ಸಭೆಯಲ್ಲಿ ಆದಂಥದ್ದನ್ನು ಮೊದಲು ಮಂಡಿಸಿ ನಮಗೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಗೃಹ ಮುಖಂಡರ ಸಹಿತ ಕೇಳಿದಾಗ ಸಾಹೇಬರು ಕೊಡೋದನ್ನು ಹೇಳಿ ಅದನ್ನು ಮನಮುಟ್ಟುವಂತೆ ಮಾಡಿದ್ದಾಗಿದೆ. ಇನ್ನೂ ಮಾಡೋ ಕೆಲಸಗಳು ಭಾಳ ಇದ್ದಾವೆ. ಮುಂದಿನ ದಲಿತ ಸಭೆಯ ಬರೋದ್ರೊಳಗೆ ಇದು ಈ ಸಭೆಯಲ್ಲಿ ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮಹಿಳೆಯರು ಮನುಷ್ಯರು ಅವರು ಮತ್ತು ನಮ್ಮ ಚರ್ಚಾ ಭಾಗದ ಶಿರಾಡಮ್ಮ ನಾಟ ಇಂಥವು ಏನೇ ವಿಷಯಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಮ್ಮ SP ಸಾಹೇಬರ 25ನೇ ತಾರೀಕಿಗೆ ಏನು ದಲಿತ ಸಭೆ ಅದ ನಾವು ಸಹಿತ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟುಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಆದರೂ ನಾವು ನಮ್ಮ ಇಲಾಖೆ ಮೇಲೆ ಗೌರವ ಇಟ್ಕೊಂಡು ಅದರ ಕೇಳ್ಕೊತಾ ಮತ್ತು ಇದಕ್ಕೆ ಮೇಲೆ ಆ್ಯಕ್ಷನ್ ಆಗಿರ್ತಕ್ಕಂಥ ಮಾನ್ಯ DSP ಸಾಹೇಬರು ಇಲ್ಲಿ ರೂರಲ್ CPI ಸಾಹೇಬರು ಮತ್ತು ಇಲ್ಲಿ ತಮಿಳಿನ ಶಿವಗಿರಿ PI ಮತ್ತು ಎಲ್ಲ PI ಸಾಹೇಬರು ಈ ಒಂದು ದಲಿತ ಸಭೆಗೆ ತಾವೆಲ್ಲರೂ ನಮ್ಮ ಅಮೂಲ್ಯವಾದ ವಿಡಿಯೋಯನ್ನು ಕೊಟ್ಟು ಹಾಜರಾಗಿದ್ದಕ್ಕಾಗಿ ಅವರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಸಭೆಯಲ್ಲಿ ಕೈಗೊಂಡ ಎಲ್ಲ ನಿರ್ಣಯಗಳನ್ನು ಮತ್ತು ಮನವಿಗಳನ್ನು ಭಾಳ ಗಂಭೀರವಾಗಿ ನಮ್ಮ ಇಲಾಖೆ ಪರಿಗಣಿಸ್ತಾರೆ. ಮತ್ತು ಮುಂದಿನ ದಲಿತ ಸಭೆಯವರಿಗೆ ಕಾರ್ಯಪ್ರವೃತ್ತರಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಈ ಒಂದು ದಲಿತ ಸಭೆಯ ಕಾರ್ಯಕ್ರಮವನ್ನು ಒಬ್ಬ ಒಬ್ಬ ಮನೆ ಇದ್ದಂಥವು 60 ಜನ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ. 200-300 ಮನೆ ಇದ್ದವರು ನೀವು, ನಂಬರ್ 1 ಇದ್ದಂಥವ್ರು ನೀವು, ನೀವೇನಾಗ್ತೀರಿ ಗ್ರಾಮ ಪಂಚಾಯತ್ ಸದಸ್ಯರಾಗಲ್ಲ. ಯಾಕೆ ಕಾರಣ? ಇದು ಅಟ್ರಾಸಿಟಿ ಕೇಸ್. ಅರ್ಥ ಮಾಡ್ಕೊಡ್ರಿ ನೀವು, ಇದು ಅಟ್ರಾಸಿಟಿ ಕೇಸ್. ಯಾಕಾಗಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನೀವು ತಿಳ್ಕೋಬೇಕು. ಸತ್ಯ ಇದ್ದು ಸುವರ್ಣ ಮೇಲೆ ದಬ್ಬಾಳಿಕೆ ಮಾಡಿದ್ರಂದ್ರ ಮಾಡ್ರೆ ಬೇಡದಲ್ಲ. ಊರಿನ ಹಿರಿಯರು ಕರ್ಕೊಂಡು ನಮಗೆ ಈ ತರ ದಬ್ಬಾಳಿಕೆ ಆಗಿದೆ, ಅವರನ್ನ ಬೆಂಬಲ ತಗೊಂಡು ಮಾಡಬೇಕು. ಸಿಕ್ಕೆ ಬೆಂಬಲ ತಗೊಂಡು ಮಾಡ್ರಿ. ಇವತ್ತಿನ ಎಲ್ಲರೂ ಸಮಾಜವಿರಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿದ್ದುಪಡಿ ಮಾಡುವ ಒಬ್ಬ ಬ್ರಾಹ್ಮಣ ಶಿಕ್ಷಕ. ಅರ್ಥ ಮಾಡ್ಕೊಡ್ರಿ. ಸುವರ್ಣವ್ರು ಎಲ್ಲರೂ ಸಮಾನರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಅರ್ಥ ಮಾಡ್ಕೊಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿದೇಶಕ್ಕೆ ಹೋಗಕ್ಕೆ ಶಿಕ್ಷಣಕ್ಕೆ ಹಣಕಾಸು ಸಹಾಯ ಮಾಡಿದವರು ಸಾಹು ಮಹಾರಾಜರು, ಗಾಯಕ್ವಾಡ್ ಮಹಾರಾಜರು. ಅವ್ರು ಎಷ್ಟೇ ಅಲ್ಲ, ತಿಳ್ಕೊಡ್ರಿ. ಎಲ್ಲರೂ ಸರಳ ಕೆಟ್ಟವರಲ್ಲ. ನಮ್ಮನ್ನ ಯಾರು ತಿಳ್ತಾರೋ ಕಂಡ ಈಗ ಫೋನ್ ಮಾಡಿದ್ರು.